ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 12 ಡಿಸೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಬಿದರತಳ, ದ ವಿಲೇಜ್ ಆಫ್ ಬ್ಯಾಚುಲರ್ಸ್ ಇನ್ ದ ಸ್ಟೇಟ್. ಈ ಬಿದರತಳ ಅನ್ನೋ ಒಂದು ಹಳ್ಳಿ ಚಿಕ್ಕಮಗಳೂರಿನಲ್ಲಿ ಇದೆ. ಚಿಕ್ಕಮಗಳೂರಿನ ಮೂಡಿಗೆರೆ ಹತ್ರ ಬರುತ್ತೆ. ಮೂಡಿಗೆರೆ ತಾಲೂಕಿಗೆ ಈ ಒಂದು ಹಳ್ಳಿ ಸೇರುತ್ತೆ. ಈ ಹಳ್ಳಿನ ವಿಲೇಜ್ ಆಫ್ ಬ್ಯಾಚುಲರ್ಸ್ ಅಂತ ಅಂದ್ಬಿಟ್ಟು ನೇಮ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಅಲ್ಲಿರುವಂತಹ ಪುರುಷರಿಗೆ ಯಾರೂ ಹೆಣ್ಣನ್ನು ಕೊಡ್ತಾ ಇಲ್ಲ. ಅಂದರೆ ಅಲ್ಲಿ ಯಾರೂ ಮದುವೆ ಆಗದಂತಹ ಪುರುಷರು ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಅದನ್ನ ವಿಲೇಜ್ ಆಫ್ ಬ್ಯಾಚುಲರ್ಸ್. ಯಾಕೆ ಅಂತ ಅಂದರೆ ಮೊದಲಿಗೆ ಇದಕ್ಕೆ ಆಕ್ಸೆಸಿಬಿಲಿಟಿ ಇಲ್ಲ. ಈ ಹಳ್ಳಿ ಇಟ್ ಈಸ್ ಜಸ್ಟ್ 3 ಕಿಲೋಮೀಟರ್ಸ್, 3 ಕಿಲೋಮೀಟರ್ ಇದೆ. ಚಾರ್ಮಡಿ ಘಾಟಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಇದ್ದರೂ ಕೂಡ ಸರಿಯಾದ ಆಕ್ಸೆಸಿಬಿಲಿಟಿ ಇಲ್ಲ. ಅಂದರೆ ರೋಡ್ಗಳು ಕರೆಕ್ಟಾಗಿಲ್ಲ. ಮತ್ತು ಎರಡನೇದಾಗಿ ಬಂದರೆ ಒಂದು ಅಂಗನವಾಡಿ ಸೆಂಟರ್ ಕೂಡ ಅಲ್ಲಿ ಇಲ್ಲ. ಅಂದರೆ ಅಂಗನವಾಡಿ ಸೆಂಟರೇ ಇಲ್ಲ ಅಂದರೆ ಇನ್ನು ಸ್ಕೂಲ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಅಂದರೆ ಓವರಾಲ್ ಆಗಿ ಈ ಒಂದು ಹಳ್ಳಿ ಏನಿದೆ, ಬಿದರತಳ ವಿಲೇಜ್ ಏನಿದೆ, ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಸೊ ಡೆವಲಪ್ಮೆಂಟ್ ಆಗದೇ ಇರೋ ಕಾರಣ ಏನಾಗ್ತಾ ಇದೆ, ಯಾರು ಆ ಒಂದು ಹಳ್ಳಿಗೆ ತಮ್ಮ ಮಕ್ಕಳನ್ನು ಕೊಡೋಕ್ಕೆ ರೆಡಿ ಇಲ್ಲ. ಅಂದರೆ ಈಗ ಅಲ್ಲಿ ಹೋದರೆ ಮೇನ್ ಆಕ್ಸೆಸಿಬಿಲಿಟಿ ಇಲ್ಲ. ಏನಾದ್ರು ಎಮರ್ಜೆನ್ಸಿ ಇದೆ ಅಂತಂದರೆ ಇಮಿಡಿಯೇಟಾಗಿ ಅಲ್ಲಿ ಹಾಸ್ಪಿಟಲ್ ಅವೈಲಬಿಲಿಟಿ ಇಲ್ಲ. ಮತ್ತು ಟ್ರಾವೆಲ್ ಮಾಡೋದಕ್ಕೆ ಆಕ್ಸೆಸಿಬಿಲಿಟಿ ಪ್ರಾಬ್ಲಮ್ ಇದೆ. ಇದೆಲ್ಲರ ಜೊತೆ ಬೇಸಿಕ್ ಫೆಸಿಲಿಟೀಸ್ ಏನಿರಬೇಕು ಅಂದರೆ ಈಗ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು, ಮತ್ತು ಪವರ್ ಸಪ್ಲೈ ಇರ್ಬೋದು, ಎಜುಕೇಷನ್ ಇರ್ಬೋದು, ಇದು ಯಾವ ಬೇಸಿಕ್ ಫೆಸಿಲಿಟಿನೂ ಈ ಒಂದು ಹಳ್ಳಿಯಲ್ಲಿ ಅವೈಲಬಲ್ ಇಲ್ಲದೆ ಇರೋ ಕಾರಣ ಈ ಹಳ್ಳಿಗೆ ಯಾರೂ ತಮ್ಮ ಒಂದು ಮಕ್ಕಳನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ಇದನ್ನ ವಿಲೇಜ್ ಆಫ್ ಬ್ಯಾಚುಲರ್ಸ್ ಅಂತ ಕರೀತಾರೆ. ಸೊ ಇದಿರೋದು ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ನ ಮೂಡಿಗೆರೆ ತಾಲೂಕಿನಲ್ಲಿ ಇದೆ. ಸೊ ಹಾಗಾದರೆ ಅಲ್ಲಿನ ಜನರ ಲೈವ್ಲಿಹುಡ್ ಯಾವ ರೀತಿಯಾಗಿ ನಡೆಯುತ್ತೆ ಅಂದರೆ ಅವರು ಮೇಯ್ನಾಗಿ ವ್ಯವಸಾಯ, ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಅಗ್ರಿಕಲ್ಚರ್ ಅಂತ ಬಂದಾಗ ಇವರು ಇಲ್ಲಿ ಕಾಫಿಯನ್ನು ಬೆಳೀತಾರೆ, ಅಕ್ಕಿ ಪ್ಯಾಡಿಯನ್ನು ಬೆಳೀತಾರೆ, ಮತ್ತು ಏಲಕ್ಕಿ, ಕಾರ್ಡಮಮ್ಮನ್ನು, ಮತ್ತು ಲೆಮನ್ ಗ್ರಾಸ್ ಏನಿದೆ ಲೆಮನ್ ಗ್ರಾಸನ್ನು. ಸೊ ಈ ಇಷ್ಟನ್ನು ಅಲ್ಲಿ ಆ ಒಂದು ಏರಿಯಲ್ಲಿ ಬೆಳೀತಾರೆ. ಮತ್ತು ಗವರ್ನಮೆಂಟು ಈ ಒಂದು ಏರಿಯಾಲಿರುವಂತಹ ಜನರಿಗೆ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಬಣಕಲ್ ಹಳ್ಳಿಯಲ್ಲಿ ಸೈಟ್ಗಳನ್ನು ಅಲಾಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಇಲ್ಲಿರುವಂತಹ ಜನರು ಅವರ ಒಂದು ಊರನ್ನು ಬಿಟ್ಟು, ಅವರೊಂದು ಹಳ್ಳಿಯನ್ನು ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ ಒಂದು ಕಡೆ. ಮತ್ತೊಂದು ಕಡೆ ಅವರ ರಿಹ್ಯಾಬಿಲಿಟೇಷನ್ ಪ್ಯಾಕೇಜ್ ಏನಿದೆ ಅದಕ್ಕೆ ಸರ್ಕಾರ ಮತ್ತಷ್ಟು ಹೆಲ್ಪ್ ಮಾಡಬೇಕು ಅಂತ ಕೂಡ ಅವರು ಇಲ್ಲಿ ಕೇಳ್ಕೊತಾ ಇದ್ದಾರೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಏಮೆಕ್ಸ್ ಲಾಂಚಸ್ ವಸುಂಧರಾ ಟು ಸಪೋರ್ಟ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ಅಮೇರಿಕನ್ ಎಕ್ಸ್ಪ್ರೆಸ್ ಜೊತೆಗೆ NGO ಸೇಫ್ ವಾಟರ್ ನೆಟ್ವರ್ಕ್ ಅನ್ನೋ NGO ಎರಡೂ ಸೇರಿ ಒಂದು ಹೊಸ ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ದಾರೆ. ಇದರ ಹೆಸರು ಬಂದು ವಸುಂಧರಾ. ಸೊ ವಸುಂಧರಾ ಅಂತಂದ್ರೆ ಏನು, ಭೂಮಿ. ಸೊ ಹಾಗಾಗಿ ನಾವು ಇದನ್ನ ರಿಲೇಟ್ ಮಾಡ್ಕೋಬೋದು. ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿಯನ್ನು ಮೇಂಟೈನ್ ಮಾಡೋದಕ್ಕೆ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಇಟ್ ಇಸ್ ಲಾಂಚ್ ಬೈ ನಾಟ್ ಗವರ್ನಮೆಂಟಿಂದ ಅಲ್ಲ, ಬಟ್ ಅಮೇರಿಕನ್ ಎಕ್ಸ್ಪ್ರೆಸ್ ಮತ್ತು NGO ಬಂದು ಸೇಫ್ ವಾಟರ್ ನೆಟ್ವರ್ಕ್ ಇವೆರಡೂ ಸೇರಿ ವಸುಂಧರಾ ಪ್ರಾಜೆಕ್ಟನ್ನು ಫಾರ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮತ್ತು ಕ್ಲೈಮೇಟ್ ಚೇಂಜನ್ನು ತಡೆಯೋದಕ್ಕೆ ಈ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಬೆಂಗಳೂರು ಮತ್ತು ಗುರುಗ್ರಾಮ್ ಈ ಎರಡು ಜಾಗಗಳಲ್ಲಿ ಮಾತ್ರನೇ ಈ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡೋದು. ಸೊ ಯಾರು ಸ್ಟಾರ್ಟ್ ಮಾಡಿದ್ದಾರೆ, ಇನಿಷಿಯೇಟಿವ್ ಹೆಸರೇನು, ಅದರ ಗೋಲ್ಸ್ ಏನು, ಮತ್ತು ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಇಷ್ಟು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಮತ್ತು ಇಲ್ಲಿ ಮೇನ್ ಗೋಲ್ಸ್ ಏನು, ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮತ್ತು ಕ್ಲೈಮೇಟ್ ಚೇಂಜ್ ಆಗಿದೆ. ಸೊ ಇದರ ಅಂದರೆ ಯಾವ್ಯಾವ ಫೀಚರ್ಸ್ ಇದೆ ಈ ಒಂದು ಇನಿಷಿಯೇಟಿವಲ್ಲಿ ಅಂತಂದರೆ, ಮೊದಲಿಗೆ ಬಂದು ಅರ್ಬನ್ ಮತ್ತು ಪೆರಿ ಅರ್ಬನ್ ಏರಿಯಾಗಳೇನಿದೆ ಇಲ್ಲಿನ ಎಕೋಸಿಸ್ಟಮ್ ಏನಿದೆ ಈ ಎಕೋಸಿಸ್ಟಮನ್ನು ರೀಸ್ಟೋರ್ ಮಾಡಬೇಕು ಅಂತ. ಅಂದರೆ ಈಗ ಬೆಂಗಳೂರು ಅರ್ಬನ್ ಏರಿಯಾ ಅಲ್ವಾ. ಸೊ ಬೆಂಗಳೂರು ಮತ್ತು ಬೆಂಗಳೂರಿನ ಪೆರಿ ಅರ್ಬನ್ ಏರಿಯಾ ಅಂದರೆ ಏನು ಔಟ್ಸ್ಕರ್ಟ್ಸ್ ಇರ್ತವೆ ಆ ಒಂದು ಏರಿಯಾದಲ್ಲಿ ಇರುವಂತಹ ಎಕೋಸಿಸ್ಟಮನ್ನು ರೀಸ್ಟೋರ್ ಮಾಡುವಂತಹ ಒಂದು ಫೀಚರ್ ಇದೆ ಈ ಒಂದು ಇನಿಷಿಯೇಟಿವಲ್ಲಿ. ಮತ್ತು ಏನು ಅಂತಂದರೆ ಕ್ಲೈಮೇಟ್ ಚೇಂಜ್ಗೆ ಅಡ್ಯಾಪ್ಟ್ ಆಗುವಂತಹ ಒಂದು ಕೆಲವು ಮೆಷರ್ಸ್ಗಳನ್ನು, ಅಂದರೆ ಈಗ ಹವಾಮಾನ ವೈಪರೀತ್ಯ ಹೆಚ್ಚಾಗ್ತಾ ಇರೋ ಕಾರಣದಿಂದ ಅದಕ್ಕೆ ಯಾವ ರೀತಿಯಾಗಿ ನಮ್ಮನ್ನು ನಾವು ಅಡ್ಯಾಪ್ಟ್ ಮಾಡ್ಕೋಬೋದು, ನಮ್ಮನ್ನು ನಾವು ಪರಿವರ್ತಿಸ್ಕೊಳ್ಬೋದು ಅನ್ನೋ ಒಂದು ಮೆಷರ್ಸ್ ಏನಿದೆ ಅದನ್ನು ಕೂಡ ಈ ಒಂದು ಇನಿಷಿಯೇಟಿವಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ಇದರ ಜೊತೆಗೆ ಎನರ್ಜಿ ಎಫಿಷಿಯೆಂಟ್ ಸೊಲ್ಯೂಷನ್ಸನ್ನು ಕೊಡ್ತಾರೆ.
ಬಿಕಾಸ್ ಹಲವಷ್ಟು ಲೈಕ್ ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆ ಇದು ಫಾಸಿಲ್ ಫ್ಯೂಯಲ್ ಯೂಸೇಜಿಂದನೂ ಆಗ್ತಾ ಇದೆ. ಬಿಕಾಸ್ ಫಾಸಿಲ್ ಫ್ಯೂಯಲ್ಸಿಂದ ಗ್ರೀನ್ ಹೌಸ್ ಗ್ಯಾಸಸ್ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಏನು ಫಾಸಿಲ್ ಫ್ಯೂಯಲ್ಸಿಂದ ನಾವು ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಾ ಇದೀವಿ, ಆ ಎನರ್ಜಿ ಏನಿದೆ ಅದು ಎಫಿಷಿಯೆಂಟ್ ಎನರ್ಜಿಯನ್ನು ಕೊಡುವಂಥದ್ದು. ವಿತೌಟ್ ಯೂಸಿಂಗ್ ಫಾಸಿಲ್ ಫ್ಯೂಯಲ್ಸ್ ಲೈಕ್ ರಿನ್ಯೂಯಬಲ್ ಎನರ್ಜಿನ ಯೂಸ್ ಮಾಡಿ ಹೇಗೆ ಎನರ್ಜಿ ಎಫಿಷಿಯೆಂಟ್ ಸೊಲ್ಯೂಷನ್ಸನ್ನು ಕೊಡ್ಬೋದು ಅನ್ನೋದು ಕೂಡ ಈ ಒಂದು ಇನಿಷಿಯೇಟಿವ್ನ ಫೀಚರ್ ಆಗಿದೆ. ಸದ್ಯಕ್ಕೆ ಇನಿಷಿಯೇಟಿವ್ ಏನಿದೆ ಈ ಎರಡೂ ಸಿಟಿಗಳಲ್ಲಿ ಅಪ್ರಾಕ್ಸಿಮೇಟ್ 85 ವಿಲೇಜಸ್ ಏನು ಬರುತ್ತೆ ಅಷ್ಟು ವಿಲೇಜಸನ್ನು ಈ ಒಂದು ಇನಿಷಿಯೇಟಿವ್ ಅಂಡರಲ್ಲಿ ಕವರ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ಇನಿಷಿಯೇಟಿವ್, ಅದರ ಮೇನ್ ಏಮ್ಸ್ ಏನು, ಫೀಚರ್ಸ್ ಏನಿದೆ, ಎಲ್ಲಿ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ವೈಕೋಮ್ 2 states 2 leaders ಆ್ಯಂಡ್ ದ ಟೇಲ್ ಆಫ್ ರಿಫಾರ್ಮ್. ಈ ಆರ್ಟಿಕಲ್ ನ್ಯೂಸಲ್ಲಿರೋದಕ್ಕೆ ಕಾರಣ ಏನು ಅಂತಂದರೆ ಕೇರಳ ಮತ್ತು ತಮಿಳುನಾಡು ಗವರ್ನಮೆಂಟ್ ಏನಿದೆ ಇವೆರಡೂ ಸೇರಿ ವೈಕೋಮ್ ಸತ್ಯಾಗ್ರಹದ 100 years ಸೆಲೆಬ್ರೇಷನ್ಸ್ ಅಥವಾ ಸೆಂಟನರಿ ಸೆಲೆಬ್ರೇಷನ್ ಏನಿದೆ ಇದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಒಟ್ಟಿಗೆ ಬಂದಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ವೈಕೋಮ್ ಸತ್ಯಾಗ್ರಹದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಯಾವ ರೀತಿಯಾಗಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಏನಿದೆ ಅದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಹೇಗೆ ಎಂಬೆಡ್ ಮಾಡಿದ್ದಾರೆ, ಮತ್ತು ವೇರಿಯಸ್ ಕೇಸ್ ಲಾಸ್ ಯಾವ ರೀತಿಯಾಗಿ ಅದನ್ನು ಸಪೋರ್ಟ್ ಮಾಡಿದೆ, ಮತ್ತು ಹಿಂದೆ ಅಂದರೆ ಬ್ರಿಟಿಷ್ ಪೀರಿಯಡಲ್ಲಿ ಯಾವ ರೀತಿಯಾದ ಒಂದು ಬಿಲ್ಸ್ಗಳಿರ್ಬೋದು ಇಲ್ಲ ಅಂತಂದರೆ ಆ್ಯಕ್ಟ್ಸ್ಗಳೇನಿದೆ ಇವುಗಳನ್ನು ಪಾಸ್ ಮಾಡಿದರು, ಇದನ್ನೆಲ್ಲ ನೋಡ್ತೀವಿ. ಮತ್ತು ಯಾವ ರೀತಿಯಾಗಿ ಈ ಚೇಂಜಸ್ ಇನ್ನು ಮುಂದೆ ನಮಗೆ ಹೆಲ್ಪ್ ಆಗುತ್ತೆ, ಅಂದರೆ ಭಾರತದ ಒಂದು ಸೆಕ್ಯುಲಾರಿಸಮ್ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅನ್ನೋದು ನಾವು ಇಲ್ಲಿ ಸ್ವಲ್ಪ ನೋಡ್ತೀವಿ. ಸೊ ಮೊದಲಿಗೆ ವೈಕೋಮ್ ಸತ್ಯಾಗ್ರಹ ಬಗ್ಗೆ ನೋಡೋಣ. ಮೊದಲಿಗೆ ವೈಕೋಮ್ ಸತ್ಯಾಗ್ರಹ 1924ರಲ್ಲಿ ಸ್ಟಾರ್ಟ್ ಮಾಡಿರೋದು. ಎಲ್ಲಿ ಆಗಿನ ಟ್ರಾವೆನ್ಕೋರ್ ಪ್ರಿನ್ಸ್ಲಿ ಸ್ಟೇಟ್ ಏನಿತ್ತು ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಯಾರು ಸ್ಟಾರ್ಟ್ ಮಾಡಿದ್ದು? ವಿ ರಾಮಸ್ವಾಮಿ ನಾಯ್ಕರ್. ಹಾಗಾದರೆ ಇದರ ಮುಖ್ಯ ಉದ್ದೇಶ ಏನಿತ್ತು ಅಂತಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟೆಂಪಲ್ ಎಂಟ್ರಿ ಮೂವ್ಮೆಂಟ್. ಆಗಿನ ಕಾಲದಲ್ಲಿ ಏನಿತ್ತು ಅಂತಂದರೆ ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಾರೆ ಅವ್ರಿಗೆ ಟೆಂಪಲ್ ಒಳಗಡೆ, ದೇವಸ್ಥಾನದ ಒಳಗಡೆ ಎಂಟ್ರಿಯನ್ನು ಕೊಡ್ತಾ ಇರಲಿಲ್ಲ. ಸೊ ಅದನ್ನು ಅಪೋಸ್ ಮಾಡಿ ವಿ ರಾಮಸ್ವಾಮಿ ನಾಯ್ಕರ್ ಅವರು ಈ ಒಂದು ವೈಕೋಮ್ ಸತ್ಯಾಗ್ರಹನ ಸ್ಟಾರ್ಟ್ ಮಾಡಿದ್ದು. ಸೊ ಇದೇ ವೈಕೋಮ್ ಸತ್ಯಾಗ್ರಹನ ಮುಂದೆ ಅಂದರೆ ಅದೇ ಟೈಮಲ್ಲೇನೆ ಇದು ಸೌತ್ ಇಂಡಿಯಾಲಿ ಅಂದರೆ ಟ್ರಾವೆನ್ಕೋರ್ ಪ್ರಿನ್ಸ್ಲಿ ಸ್ಟೇಟ್ಸಲ್ಲಾದರೆ ಅದನ್ನೇ ಅಂಬೇಡ್ಕರ್ ಅವರು ಇದೇ ಒಂದು ಏನು ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಇದೆ ಇದನ್ನು ಮಹಾರಾಷ್ಟ್ರದಲ್ಲಿ ಅಂಬಾದೇವಿ ಟೆಂಪಲ್ ಮತ್ತು ಕಾಲಾರಾಮ್ ಮಂದಿರ್ ಎರಡು ಟೆಂಪಲ್ಗಳಲ್ಲಿ ಟೆಂಪಲ್ ಎಂಟ್ರಿ ಮೂವ್ಮೆಂಟನ್ನು ಅಂಬೇಡ್ಕರ್ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಸೇಮ್ ಪೀರಿಯಡ್ ಇಲ್ಲಿ ಕೆಳಗಡೆ ವೈಕೋಮ್ ಸತ್ಯಾಗ್ರಹ ನಡೀತಾರೆ ಮಹಾರಾಷ್ಟ್ರಲ್ಲೂ ಈ ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ನಡೆಯುತ್ತೆ. ಅಲ್ಲಿ ಲೀಡರ್ ಬಂದು ಅಂಬೇಡ್ಕರ್. ಯಾವಾಗ 1924ರಲ್ಲಿ ರಾಮಸ್ವಾಮಿ ನಾಯ್ಕರ್ ಅವರು ವೈಕೋಮ್ ಸತ್ಯಾಗ್ರಹನ ಸ್ಟಾರ್ಟ್ ಮಾಡಿದ್ರು, ಇದೇ ಒಂದು ನಿಟ್ಟಿನಲ್ಲಿ ಸೌತ್ ಇಂಡಿಯಾಲಿ ಈ ರೀತಿಯಾದ ಒಂದು ಏನು ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸನ್ನು ನಾವು ಸೊಸೈಟಿಯಲ್ಲಿ ಈಕ್ವಲ್ ಆಗಿ ನೋಡಬೇಕು ಅನ್ನೋ ಒಂದು ದೃಷ್ಟಿಕೋನ ಬೆಳೀತು. ಸೊ ಹಾಗಾಗಿ 1924ರಲ್ಲಿ ವೈಕೋಮ್ ಸತ್ಯಾಗ್ರಹ ಆದ ನಂತರ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆ ಅಲ್ಲಿ ಕೆಳಗಡೆ ಅವರು ಟೆಂಪಲ್ ಎಂಟ್ರಿ ಬಿಲ್ ಅಂತ ಅಲೌ ಟೆಂಪಲ್ ಎಂಟ್ರಿ ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ ಇನ್ 1932. ಇದು ಫಸ್ಟ್ ರಿಫಾರ್ಮ್ ಆಗುತ್ತೆ. ಮತ್ತು ಸೆಕೆಂಡ್ ರಿಫಾರ್ಮ್ ಏನು ಅಂತಂದರೆ ಟ್ರಾವೆನ್ಕೋರ್ ಟೆಂಪಲ್ ಎಂಟ್ರಿ ಪ್ರೊಕ್ಲಮೇಷನ್ ಅಂತ 1936 ರಿಲೀಸ್ ಮಾಡ್ತಾರೆ. ಇದಾದಮೇಲೆ 1938 ಮಲಬಾರ್ ಟೆಂಪಲ್ ಎಂಟ್ರಿ ಬಿಲ್ ಅಂತ ಕೂಡ ಪಾಸ್ ಮಾಡ್ತಾರೆ. ಸೊ ನಾವು ನೋಡ್ಬೋದು ಒಂದು ವೇವ್ ಆಫ್ ಚೇಂಜ್ ಅಥವಾ ಒಂದು ವೇವ್ ಆಫ್ ರೆಸಿಸ್ಟೆನ್ಸ್ ಬಂತು ಅಂತಂದರೆ ಆ ಒಂದು ರೆಸಿಸ್ಟೆನ್ಸ್ ಏನಿದೆ ಅಥವಾ ಒಂದು ಚೇಂಜ್ ಇನಿಷಿಯೇಟ್ ಮಾಡುವಂತಹ ಒಂದು ಪ್ರೋಗ್ರಾಮ್ ಏನಿದೆ ಅಥವಾ ರೆಸಿಸ್ಟೆನ್ಸ್ ಏನಿದೆ ಅದು ಬೆಳೀತಾ ಹೋಗುತ್ತೆ. ಸೊ 1924 ಇಲ್ಲಿ ವೈಕೋಮ್ ಸತ್ಯಾಗ್ರಹ ಒಂದು ಏನಂತೀವಿ ಸ್ಟಾರ್ಟಿಂಗ್ ಪಾಯಿಂಟ್ ಆದರೆ 1932, 36, 38ವರೆಗೂ ಇದು ಬೆಳ್ಕೊಂಡು ಬಂತು. ಮುಂದೆ ಮತ್ತೆ ನಮ್ಮ ಇಂಡಿಪೆಂಡೆನ್ಸ್ ಬಂದಾಗ 1947 ಮದ್ರಾಸ್ ಟೆಂಪಲ್ ಎಂಟ್ರಿ ಆಥರೈಸೇಷನ್ ಆ್ಯಕ್ಟ್ ಅಂತ ಕೂಡ ಒಂದು ಆ್ಯಕ್ಟನ್ನು ಪಾಸ್ ಮಾಡಿ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಕ್ಯಾಸ್ಟ್ ಹಿಂದೂ ರಿಲಿಜಿಯನ್ನ ಎಲ್ಲ ಕ್ಯಾಸ್ಟ್ಗಳು ಕೂಡ ಟೆಂಪಲ್ಗಳಿಗೆ ಹೋಗ್ಬೋದು. ಎಲ್ಲಿ ಮದ್ರಾಸ್ ಪ್ರಾವಿನ್ಸಲ್ಲಿ ಇರುವಂತಹ ಯಾವುದೇ ದೇವಸ್ಥಾನಕ್ಕೆ ಆಗಲಿ ಹೋಗ್ಬೋದು, ಅಲ್ಲಿ ಹೋಗಿ ಅವರು ತಮ್ಮ ಒಂದು ಪ್ರಾರ್ಥನೆಯನ್ನು ಅರ್ಪಿಸ್ಬೋದು ಅನ್ನೋದು ಈ ಒಂದು ಆ್ಯಕ್ಟ್ನ ಮುಖ್ಯ ಏನದು ಗೋಲ್ ಆಗಿದೆ ಅಥವಾ ಒಂದು ಏಮ್ ಆಗಿತ್ತು. ಸೊ ಇದು 1947 ಮದ್ರಾಸಲ್ಲಿ ಆದಂತಹ ಒಂದು ಬದಲಾವಣೆ ಆದರೆ 1947 ಅಂದ ತಕ್ಷಣ ಇಂಡಿಪೆಂಡೆನ್ಸ್. ಸೊ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿದೆ 1948 ಅಂಬೇಡ್ಕರ್ ಅವರು ಈ ನಮ್ಮ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಆರ್ಟಿಕಲ್ 25 ಏನಿದೆ ಇದನ್ನು ರೈಟ್ ಟು ರಿಲಿಜಿಯನನ್ನು ಇನ್ಸರ್ಟ್ ಮಾಡಿದ್ರು ಇನ್ ದ ಕಾನ್ಸ್ಟಿಟ್ಯೂಷನ್.
ಬಟ್ ಏನು ಮಾಡ್ತಾರೆ ಅಂಬೇಡ್ಕರ್ 1948 ಅಂತಂದರೆ ಈ ರೈಟ್ ಟು ರಿಲಿಜಿಯನ್ ಏನಿದೆ ಇದು ಫ್ರೀ ಆಗಿರಬಾರ್ದು, ಅಂದರೆ ದಿಸ್ ಹ್ಯಾಸ್ ಟು ಕಮ್ ವಿತ್ ಸಮ್ ರೆಸ್ಟ್ರಿಕ್ಷನ್ಸ್, ಇಲ್ಲಾಂದರೆ ಜನ ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ 3 ರೆಸ್ಟ್ರಿಕ್ಷನ್ಸ್ಗಳನ್ನು ಇಡ್ತಾರೆ. ಏನು 3 ರೆಸ್ಟ್ರಿಕ್ಷನ್ಸನ್ನು ಇಡ್ತಾರೆ ಅಂತಂದರೆ ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಮತ್ತು ಹೆಲ್ತ್. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ, ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಇದೆ. ಆದರೆ ಅವರೇನಾದರೂ ಪಬ್ಲಿಕ್ ಆರ್ಡರನ್ನಾಗಲಿ ಇಲ್ಲ ಮೊರಾಲಿಟಿನಾಗಲಿ ಅಥವಾ ಹೆಲ್ತನ್ನಾಗಲಿ ಅಪ್ಸೆಟ್ ಮಾಡ್ತಾ ಇದ್ದಾರೆ, ಸೊಸೈಟಿ ಹೆಲ್ತನ್ನು ಅಪ್ಸೆಟ್ ಮಾಡ್ತಾ ಇದ್ದಾರೆ ಅಂತಂದರೆ ಆಗ ಸ್ಟೇಟ್ ಇಂಟರ್ವ್ಯೂನ್ ಆಗ್ಬೋದು, ಆಗ ಸ್ಟೇಟ್ ಅವರ ಮೇಲೆ ಆ್ಯಕ್ಷನನ್ನು ತಗೋಬೋದು ಅನ್ನೋದು ಈ 3 ರೆಸ್ಟ್ರಿಕ್ಷನ್ಗಳ ಒಂದು ಅರ್ಥ ಆಗಿದೆ. ಮತ್ತು ಈಗ ನಾವು ಇದಿಷ್ಟು ನಮ್ಮ ಒಂದು ಪ್ರೀವಿಯಸ್ ಬ್ರಿಟಿಷ್ ಪೀರಿಯಡಿಂದ ಯಾವ ರೀತಿಯಾಗಿ ನಾವು ಇಂಡಿಪೆಂಡೆನ್ಸ್ವರೆಗೂ ಈ ರಿಲಿಜಿಯನನ್ನು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದಾದರೆ, ಈಗ ಇಶ್ಯೂ ಏನು ಅಂದರೆ ಈಗ ಸ್ಟೇಟ್ ರೆಗ್ಯುಲೇಟ್ ಮಾಡ್ಬೋದಾ ರಿಲಿಜಿಯನ್ನ ಇಲ್ವಾ, ಇದರ ಕುರಿತಾಗಿ ಸ್ವಲ್ಪ ಇನ್ಫಾರ್ಮೇಷನನ್ನು ನಾವು ನೋಡೋಣ. ಸೊ ಲಾರ್ಜರ್ ಇಶ್ಯೂ ಏನು ಅಂತಂದರೆ ಅದೇ ಸೇಮ್, ಈಗ ದೇವಸ್ಥಾನ ರಿಲಿಜಿಯಸ್ ಪ್ಲೇಸಸ್ ಏನಿದೆ ಅದನ್ನು ಸ್ಟೇಟ್ ಮ್ಯಾನೇಜ್ ಮಾಡ್ಬೋದಾ ಅಥವಾ ಸ್ಟೇಟ್ ಅದರ ಒಂದು ಫಂಕ್ಷನ್ಸಲ್ಲಿ ಇಂಟರ್ವ್ಯೂನ್ ಆಗ್ಬೋದಾ ಅನ್ನೋದು ಕ್ವೆಶನ್ ಮಾರ್ಕ್. ಹಾಗಾಗಿ ಭಾರತದ ಸೆಕ್ಯುಲರಿಸಮನ್ನು ನಾವು ನೋಡಿದ್ರೆ ಎಸ್, ಸ್ಟೇಟ್ ಕ್ಯಾನ್ ಇಂಟರ್ವ್ಯೂನ್ ಇನ್ ದ ರಿಲಿಜಿಯಸ್ ಮ್ಯಾಟರ್ಸ್, ಅಂದರೆ ಯಾವಾಗಲೂ ಸ್ಟೇಟ್ ಇಂಟರ್ವ್ಯೂನ್ ಮಾಡೋದಕ್ಕಾಗಲ್ಲ. ಬಟ್ ಸಮ್ ಪಾಯಿಂಟಲ್ಲಿ ಏನಾದರೂ ಆ ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಏನಿದೆ ಅದೇನಾದರೂ ಭಾರತದ ಐಡಿಯಲ್ಸ್ ಏನಿದೆ, ಈಗ ಲಿಬರ್ಟಿ, ಈಕ್ವಾಲಿಟಿ, ಫ್ರ್ಯಾಟರ್ನಿಟಿ, ಇದಕ್ಕೆ ಧಕ್ಕೆ ತರುವಂಥದ್ದಾಗಿದೆ ಅಂತಂದರೆ ಆಗ ಸ್ಟೇಟು ಆ ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಇನ್ವಾಲ್ವ್ ಆಗ್ಬೋದು ಅಥವಾ ಇಂಟರ್ವ್ಯೂನ್ ಆಗ್ಬೋದು ಟು ಎನ್ಶೋರ್ ಈಕ್ವಾಲಿಟಿ ಪ್ಲಸ್ ಆ್ಯಕ್ಸೆಸ್. ಫಾರ್ ಎಕ್ಸಾಂಪಲ್ ನಾವು ಇದಕ್ಕೆ ಶಬರಿಮಲ ಕೇಸನ್ನು ಕೂಡ ನಾವು ಇಲ್ಲಿ ನೆನಪಿಸ್ಕೋಬೋದು. ಬಿಕಾಸ್ ಇನ್ ಆರ್ಡರ್ ಟು ಎನ್ಶೋರ್ ಈಕ್ವಾಲಿಟಿ ಟು ವಿಮೆನ್ ಆ್ಯಂಡ್ ಆ್ಯಕ್ಸೆಸ್ ಟು ವಿಮೆನ್, ಅಲ್ಲಿ ಏನು ಮಾಡ್ತಾರೆ, ಶಬರಿಮಲಾಗೆ ವಿಮೆನ್ ಎಂಟ್ರಿಯನ್ನು ಪರ್ಮಿಟ್ ಮಾಡಿದ್ರು. ಸೊ ಹಾಗಾಗಿ ಇಲ್ಲಿ ಏನು ಬಂತು, ಸ್ಟೇಟ್ ಇಂಟರ್ವ್ಯೂನ್ ಆಯಿತು ವಿತ್ ರೆಸ್ಪೆಕ್ಟ್ ಟು ರಿಲಿಜಿಯಸ್ ಮ್ಯಾಟರ್ಸ್. ಅದು ನಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ. ಮತ್ತು ಈ ಒಂದು ಏನು ಹೇಳ್ದೆ ನಾನು ಸ್ಟೇಟ್ ಇಂಟರ್ವ್ಯೂನ್ ಆಗ್ಬೋದು ಅಂತ, ಇದನ್ನು ಫಸ್ಟ್ ಟೈಮ್ ಕೊಟ್ಟಿದ್ದು ಯಾವ ಒಂದು ಕೇಸ್ ಅಂದರೆ ಶಿರೂರ್ ಮಠ್ ಕೇಸ್ ಅಂತ ಒಂದು ಕೇಸ್ ನಡೆಯುತ್ತೆ 1954. ಸೊ ಈ ಒಂದು ಕೇಸ್ ಲಾ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ಸ್ಟೇಟ್ ಕ್ಯಾನ್ ಮ್ಯಾನೇಜ್ ದ ಸೆಕ್ಯುಲರ್ ಅಫೇರ್ಸ್ ಆಫ್ ದ ಟೆಂಪಲ್ ಅಂತ ಹೇಳ್ತಾರೆ. ಅಂದರೆ ಈಗ ದೇವಸ್ಥಾನಗಳ ಅಥವಾ ದೇವಸ್ಥಾನ ಏನಿದೆ, ದೇವಸ್ಥಾನದ ಮ್ಯಾನೇಜ್ಮೆಂಟನ್ನು ಸ್ಟೇಟ್ ಅಥವಾ ಸೆಕ್ಯುಲರ್ ಅಫೇರ್ಸ್ ಏನಿದೆ ಅದನ್ನು ಸ್ಟೇಟ್ ಮ್ಯಾನೇಜ್ ಮಾಡಬಹುದು ಯೂಸಿಂಗ್ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್. ಸೊ ನಮಗೆ ಈ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಏನಿದೆ ಇದು ಯಾವ ಒಂದು ಕೇಸ್ ಲಾ ಇಂದ ಬಂದಿದೆ ಅಂದರೆ ಅದು ಶಿರೂರ್ ಮಠ್ ಕೇಸ್. ಈ ಒಂದು ಆ್ಯಕ್ಚುಯಲ್ ಕೇಸ್ ಲಾ ಹೆಸರು ಬಂದು ದ ಕಮಿಷನರ್ ಹಿಂದೂ ರಿಲಿಜಿಯಸ್ ಎಂಡೌಮೆಂಟ್ಸ್ ಮಡ್ರಾಸ್ ವರ್ಸಸ್ ಶ್ರೀ ಲಕ್ಷ್ಮೀಂದ್ರ ತೀರ್ಥ ಸ್ವಾಮಿಯರ್ ಆಫ್ ಶ್ರೀ ಶಿರೂರ್ ಮಠ್. ಸೊ ಈ ಒಂದು ಕೇಸ್ ಲಾ ಏನಿದೆ, ಈ ಕೇಸ್ ಲಾ ನಮಗೆ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅನ್ನೋ ಒಂದು ಡಾಕ್ಟ್ರಿನನ್ನು ಕೂಡ ಕೊಡುತ್ತೆ. ಮತ್ತು ನಾವು ಹೀಗೆ ಮುಂದುವರೆದ್ರೆ 1970s ಬಂದರೆ ಏನಾಗುತ್ತೆ ಅಂದರೆ ತಮಿಳ್ನಾಡುವಲ್ಲಿ ಒಂದು ಲಾನ ಎನ್ಯಾಕ್ಟ್ ಮಾಡ್ತಾರೆ. ಏನು ಲಾ ಹೇಳುತ್ತೆ, ಆ ಲಾ ಏನು ಹೇಳುತ್ತೆ ಅಂತಂದರೆ ಟೆಂಪಲ್ಸ್ ಅಂತ ಅಂದ ತಕ್ಷಣ ಕೆಲವು ಕ್ಯಾಸ್ಟ್ ಅವ್ರನ್ನ ಮಾತ್ರನೇ ಅಲ್ಲಿ ಪೂಜಾರಿಗಳು ಅಥವಾ ಪ್ರೀಸ್ಟ್ ಆಗಿ ಅಪಾಯಿಂಟ್ ಮಾಡ್ಬೋದು ಅನ್ನೋ ಒಂದು ರೂಲ್ಸ್ ಇತ್ತು. ಬಟ್ ತಮಿಳ್ನಾಡುವಲ್ಲಿ ಏನು ಮಾಡ್ತಾರೆ, ಅದನ್ನು ತೆಗಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್, ಈ ಬ್ಯಾಕ್ವರ್ಡ್ ಕ್ಲಾಸ್ ಜನ ಏನಿರ್ತಾರೆ ಅವರನ್ನು ಕೂಡ ನಾವು ಟೆಂಪಲ್ಗಳಲ್ಲಿ ಅರ್ಚಕಾಸಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೋಬೋದು ಅನ್ನೋ ಒಂದು ಕಾನೂನನ್ನು ತಮಿಳ್ನಾಡುವಲ್ಲಿ ತರ್ತಾರೆ. ವಿಚ್ ಬಿಕೇಮ್ ಅ ಕಂಟೆನ್ಷಿಯಸ್ ಇಶ್ಯೂ ಆಯಿತು. ಆ್ಯಂಡ್ ಈವನ್ ಟುಡೇ ಈ ಒಂದು ಇಶ್ಯೂ ನಡೀತಾನೆ ಇದೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಕೂಡ ಈ ಓದುವಾರ್ಸ್ ಏನಿದೆ, ಓದುವಾರ್ಸ್ ಅನ್ನೋ ಒಂದು ಕಮ್ಯುನಿಟಿಯವರನ್ನ ಪ್ರೀಸ್ಟ್ಸ್ ಆಗಿ ಪೂಜಾರಿಗಳಾಗಿ ಅಪಾಯಿಂಟ್ ಮಾಡೋ ವಿಷಯದಲ್ಲಿ ಮತ್ತೆ ಏನು ರಿಲಿಜಿಯಸ್ ಇಶ್ಯೂ ಬಂತು ಅದು ಕಂಟೆನ್ಷಿಯಸ್ ಆಗಿತ್ತು. ಅಂದರೆ ವಿತಿನ್ ದ ಕೋರ್ಟ್ ಇರ್ಬೋದು ಇಲ್ಲ ಔಟ್ಸೈಡ್ ಆಫ್ ದ ಕೋರ್ಟ್ ಇರ್ಬೋದು, ಈ ಒಂದು ಇಶ್ಯೂ ನಡೀತಾನೆ ಇದೆ ಇವಾಗಲೂ ಕೂಡ. ಸೊ ಇನ್ ಆರ್ಡರ್ ಟು ಚೇಂಜ್ ದ್ಯಾಟ್, ನಮ್ಮ ಒಂದು ಏನು ಅಂದರೆ ಸೋಷಿಯಲ್ ರಿಫಾರ್ಮ್ ಟ್ರಾಜೆಕ್ಟರಿ ಏನಿದೆ ಇದನ್ನು ನಾವು ಬದಲಾಯಿಸಬೇಕು ಅಂತಂದರೆ ಈ ರೀತಿಯಾದ ಸ್ಟೆಪ್ಸ್ ಏನಿದೆ ಅಂದರೆ ಈಗ ಏನು ಬೇರೆ ಅಂದರೆ ಇಂಥ ಒಂದು ಕಾಸ್ಟ್ ಅವರೇ ಅಥವಾ ಇಂಥ ಒಂದು ಕಾಸ್ಟ್ ಅವರೇ ಟೆಂಪಲ್ ಪ್ರೀಸ್ಟ್ಸ್ ಆಗಬೇಕು, ಇಲ್ಲ ಇಂಥ ಒಂದು ಕಾಸ್ಟ್ ಅವರು ಇಂಥದೇ ಆಕ್ಯುಪೇಷನನ್ನು ಮಾಡಬೇಕು ಅನ್ನೋ ಒಂದು ಏನು ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದೀವಿ, ಸೊಸೈಟಲ್ ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದೀವಿ ಅದನ್ನು ನಾವು ಕಿತ್ತಾಕಬೇಕಾಗುತ್ತೆ. ಇನ್ ಆರ್ಡರ್ ಟು ಏನಂತೀವಿ ರಿಫಾರ್ಮ್ ಆರ್ ಸೊಸೈಟಿ ವಿ ಹ್ಯಾವ್ ಟು ಲೀವ್ ಆಲ್ ದೋಸ್ ಥಿಂಗ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಚೀಫ್ ಜಸ್ಟಿಸಸ್ ನೀಡ್ ಲಾಂಗರ್ ಟೆನ್ಯೂರ್. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮುಖ್ಯವಾಗಿ ನೋಡೋದು ಹೈಕೋರ್ಟ್ನ ಚೀಫ್ ಜಸ್ಟಿಸ್ಗಳು ಏನಿದ್ದಾರೆ ಅವರ ಒಂದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು,
ಹಾಗೆ ಈ ಒಂದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಫುಲ್ಫಿಲ್ ಮಾಡೋದಕ್ಕೆ ಅವರ ಟೆನ್ಯೂರ್ ಯಾಕೆ ಹೆಲ್ಪ್ ಮಾಡ್ತಾ ಇಲ್ಲ, ಅವರ ಟೆನ್ಯೂರಿಂದ ಯಾವ ರೀತಿಯಾಗಿ ಅವರ ಒಂದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ಗೆ ಅಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಸೊ ಇತ್ತೀಚೆಗಷ್ಟೇ ಏನಾಗಿದೆ ಅಂತಂದರೆ ಸುಮಾರು 8 ಹೈಕೋರ್ಟ್ಗಳಿಗೆ ಹೊಸ ನ್ಯಾಯಾಧೀಶರನ್ನು ಅವರು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದೆ. ಬಟ್ ಪ್ರಾಬ್ಲಮ್ ಏನು ಇಲ್ಲಿ ಅಂತಂದರೆ ಈ 8 ಹೈಕೋರ್ಟ್ಗೆ ಅಪಾಯಿಂಟ್ ಮಾಡಿರುವಂತಹ ಜಡ್ಜಸಲ್ಲಿ ಒಂದು ಜಡ್ಜನ್ನು ಬಿಟ್ಟು ಇನ್ನು ಮಿಕ್ಕಿದ 7 ಜಡ್ಜ್ಗಳಿಗೆ ವೆರಿ ಶಾರ್ಟ್ ಟೆನ್ಯೂರ್, ಅಂದರೆ ಈಗ 24 ಡೇಸಿಂದ ಹಿಡಿದು 1.5 ಇಯರ್ಸ್ವರೆಗೂ ಮಾತ್ರನೇ ಅವರ ಟೆನ್ಯೂರ್ ಇದೆ. ಒಂದು ಜಡ್ಜ್ಗೆ ಮಾತ್ರನೇ 4 ಇಯರ್ಸ್ ಟೆನ್ಯೂರ್ ಇದೆ. ಸೊ 24 ಡೇಸಿಂದ ಹಿಡಿದು 1.5 ಇಯರ್ಸ್. ಈಗ ನಾವು ಒಂದು ಇನ್ಸ್ಟಿಟ್ಯೂಷನಿಂದ ಇನ್ನೊಂದು ಇನ್ಸ್ಟಿಟ್ಯೂಷನ್ಗೆ ಹೋಗ್ತೀವಿ ಅಂತಂದರೆ ನಾವು ಅಲ್ಲಿನ ಒಂದು ವರ್ಕ್ ಕಲ್ಚರ್ಗೆ ಅಡ್ಜಸ್ಟ್ ಆಗೋಕ್ಕೆ ಮಿನಿಮಮ್ 1 ಮಂತ್ ಆದರೂ ಬೇಕಾಗುತ್ತೆ. ಬಟ್ ಈ ಒಂದು ಜಡ್ಜ್ಗಳ ಟೆನ್ಯೂರೇ 24 ಡೇಸ್ ಇದೆ ಅಂತಂದರೆ ಅವರಲ್ಲಿ ಹೋಗಿ ಅಲ್ಲಿನ ಪ್ರಾಬ್ಲಮ್ಸನ್ನು ಅರ್ಥ ಮಾಡ್ಕೊಳ್ಳೋಷ್ಟಲ್ಲೇ ಅವರ ಟೆನ್ಯೂರ್ ಮುಗ್ದೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂದು ಕಡೆ ಕೇಸ್ ಪೆಂಡೆನ್ಸೀಸ್ ಇರುತ್ತೆ, ಕೇಸ್ ಪೆಂಡೆನ್ಸೀಸ್ ಹೆಚ್ಚಾಗುತ್ತೆ. ಮತ್ತೊಂದು ಕಡೆ ಅವರ ರೆಸ್ಪಾನ್ಸಿಬಿಲಿಟೀಸ್ ಬೇರೆ ರೀತಿಯಾದ ಒಂದು ಅಪಾಯಿಂಟ್ಮೆಂಟ್ಸ್ ಇರ್ಬೋದು, ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್, ಈ ಲೋವರ್ ಕೋರ್ಟ್ಸ್ ಅಪಾಯಿಂಟ್ಮೆಂಟ್ಸ್ ಏನಿರುತ್ತೆ ಅದನ್ನು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ನೋಡ್ಕೊಳ್ಳೋದ್ರಿಂದ ಆ ಅಪಾಯಿಂಟ್ಮೆಂಟ್ಸ್ ಡಿಲೇ ಆಗುತ್ತೆ. ಮತ್ತು ಅದರ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂತಂದರೆ ಈಗ ಫಿನಾನ್ಷಿಯಲ್ ಹೆಲ್ತ್ ಏನಿರುತ್ತೆ, ಒಂದು ಸ್ಟೇಟ್ನ ಹೈಕೋರ್ಟ್ ಏನಿದೆ, ಹೈಕೋರ್ಟ್ನ ಫಿನಾನ್ಷಿಯಲ್ ಹೆಲ್ತ್ ಏನಿದೆ ಅದು ಕೂಡ ಚೀಫ್ ಜಸ್ಟಿಸ್ ಅವರ ಕೈಯಲ್ಲಿರುತ್ತೆ. ಸೊ ಅದು ಕೂಡ ಅಫೆಕ್ಟ್ ಆಗುತ್ತೆ, ಅಂದರೆ ಫಿನಾನ್ಷಿಯಲ್ ಹೆಲ್ತ್ ಅಫೆಕ್ಟ್ ಆಗುತ್ತೆ. ಇದರ ಜೊತೆಗೆ ಬೇರೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್, ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಏನಿರುತ್ತೆ ಅದರ ಒಂದು ಎಫೆಕ್ಟಿವ್ನೆಸ್ ಕೂಡ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಹಲವಾರು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಮುಖ್ಯ ನ್ಯಾಯಾಧೀಶರು, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನಿಭಾಯಿಸ್ತಾ ಇರ್ತಾರೆ ಅದೆಲ್ಲದೂ ಕೂಡ ಅಫೆಕ್ಟ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಈಗಾಗಲೇ ಹೇಳಿರೋ ಥರ ಈಗ ಕರ್ನಾಟಕ ಹೈಕೋರ್ಟಲ್ಲಿ ಒಂದು ಥರ ವರ್ಕ್ ಕಲ್ಚರ್ ಇರುತ್ತೆ, ಪ್ಲಸ್ ಇಲ್ಲಿರುವಂತಹ ಏನು ಫೆಸಿಲಿಟೀಸ್ ಇರ್ಬೋದು, ಇಲ್ಲ ಅಂತಂದರೆ ಏನು ಕೇಸಸ್ ಏನಿದೆ ಅದಿರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ವೆನ್ ಕಂಪೇರ್ ಟು ಬೀಟ್ ನಾರ್ತ್ ಈಸ್ಟಲ್ಲೇ ಯಾವ್ದಾದ್ರು ತೊಗೊಳ್ಳಿ, ಇಲ್ಲ ಬಿಹಾರ್ ಹೈಕೋರ್ಟ್ ಇರ್ಬೋದು. ಇದಕ್ಕೆ ಕಂಪೇರ್ ಮಾಡಿದಾಗ ಕರ್ನಾಟಕ ಹೈಕೋರ್ಟ್ದು ಬೇರೆ ಲೈಕ್ ಡಿಫ್ರೆನ್ಸ್ ಇರುತ್ತೆ. ಎರಡರದ್ದು ವರ್ಕ್ ಕಲ್ಚರಲ್ಲಿ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಎರಡರಲ್ಲೂ ಡಿಫ್ರೆನ್ಸ್ ಇರುತ್ತೆ. ಸೊ ಇಲ್ಲಿನ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟಲ್ಲಿ ವರ್ಕ್ ಮಾಡ್ತಾ ಇರೋವಂತಹ ಜಡ್ಜ್ ಏನಾದರೂ ಇಲ್ಲಿ ಹೋದರೆ ಅವರು ಆ ಒಂದು ಎನ್ವಿರಾನ್ಮೆಂಟ್ಗೆ ಅಡ್ಯಾಪ್ಟ್ ಆಗೋದಕ್ಕೆ ಟೈಮ್ ಬೇಕು. ಬಟ್ ಆ ಒಂದು ಟೈಮಲ್ಲಿ ಅವರು ಅಡ್ಯಾಪ್ಟ್ ಆಗೋದಕ್ಕೆ ಟೈಮ್ ಸರಿಗೆ ಸಿಕ್ಕಿಲ್ಲ ಅಂತಂದರೆ ಇನ್ನವರಲ್ಲಿ ರಿಫಾರ್ಮ್ಸ್ ಏನನ್ನ ಮಾಡ್ತಾರೆ. ಸರಿ, ಈಗ 1.5 ಇಯರ್ಸ್ ಇದೆ ಅವ್ರಿಗೆ ಅಂತ ತೊಗೊಂಡ್ರು ಕೂಡ ಸರಿ, ಸ್ಟಾರ್ಟಿಂಗ್ ಇನಿಷಿಯಲ್ 1 to 2 ಮಂತ್ಸ್ ಅವರು ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ತೊಗೋತಾರೆ. ಬಟ್ ಮಿಕ್ಕಿರೋ ಟೈಮಲ್ಲಿ ಅವರು ಎಲ್ಲ ರಿಫಾರ್ಮ್ಸನ್ನು ತರೋಕ್ಕಾಗುತ್ತಾ, ಆಗೋದಿಲ್ಲ. ಮತ್ತು ಅಗೇನ್ ದ ಪ್ರಾಬ್ಲಮ್ ಪರ್ಸಿಸ್ಟ್. ಇದು ನಾಟ್ ಓನ್ಲಿ ಫಾರ್ ಹೈಕೋರ್ಟ್, ಈವನ್ ಫಾರ್ ಸುಪ್ರೀಂ ಕೋರ್ಟ್ ಅಂತಂದ ಬಂದಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬರ್ತಾರೆ. ಸೊ ಹಲವಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ರಿಟೈರ್ ಆಗ್ತಾ ಇರುವಂಥ ಔಟ್ ಗೋಯಿಂಗ್ ಚೀಫ್ ಜಸ್ಟಿಸಸ್ ಏನಿದ್ದಾರೆ ಅವರು ಇದೇ ಪ್ರಾಬ್ಲಮನ್ನು ಹೇಳಿದ್ದಾರೆ. ಏನು ಅಂತಂದರೆ ಮಿನಿಮಮ್ 7 to 8 ಇಯರ್ಸ್ ಜಡ್ಜಸ್ಗೆ ಒಂದು ಕಾಲಾವಕಾಶವನ್ನು ಅವ್ರಿಗೆ ಕೊಡಬೇಕು. ಅವರ ಟೆನ್ಯೂರನ್ನು ಮಿನಿಮಮ್ 7 to 8 ಇಯರ್ಸ್ ಅಷ್ಟು ಇರಬೇಕು. ಸೊ ದ್ಯಾಟ್ ಅವರು ಅವರ ಒಂದು ಅವರ ಒಂದು ಕೋರ್ಟ್ನ ಪ್ರಿಮಿಸ್ ಏನಿದೆ ಅಲ್ಲಿ ಅವರು ರಿಫಾರ್ಮ್ಸನ್ನು ತರ್ಬೋದು, ಎಫೆಕ್ಟಿವ್ ವರ್ಕಿಂಗ್ ಆಫ್ ಆರ್ಗನೈಸೇಷನನ್ನು ಅವರು ಮಾಡ್ಬೋದು ಅಂತ ಅವರು ಇಲ್ಲಿ ಲೈಕ್ ಔಟ್ ಗೋಯಿಂಗ್ ಜಡ್ಜಸ್ ಏನಿದ್ದಾರೆ ಅವರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ನಮ್ಮ ಹೈಕೋರ್ಟ್ ಲೈಕ್ ಕೋರ್ಟ್ ಸಿಸ್ಟಮ್ ಎಲ್ಲಿಂದ ಬಂತು, ನಮಗೆ ಬ್ರಿಟಿಷ್ ಪೀರಿಯಡಿಂದ ಬಂದಿದೆ. ಸೊ ಬ್ರಿಟಿಷ್ ಪೀರಿಯಡಲ್ಲಿ ಮದ್ರಾಸ್ ಹೈಕೋರ್ಟ್ ಫಸ್ಟ್ ಹೈಕೋರ್ಟ್ ಅಲ್ವಾ. ಸೊ ಯಾವಾಗ ಇದು ಎಸ್ಟಾಬ್ಲಿಷ್ ಆಗಿದ್ದು 1862 ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. ಸೊ ರೀಸೆಂಟಾಗಿ ಯಾವಾಗ 2022 ಅಲ್ಲಿ ಇಟ್ ಕಂಪ್ಲೀಟೆಡ್ 150 ಇಯರ್ಸ್. ಸೊ 150 ಇಯರ್ಸ್ ಅಂತ ಬಂದಾಗ ಇಲ್ಲಿ 85 ಇಯರ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಪೀರಿಯಡಲ್ಲಿ ಮತ್ತು 65 ಇಯರ್ಸ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ಪೀರಿಯಡಲ್ಲಿ ಈ ಒಂದು ಕೋರ್ಟ್ ಫಂಕ್ಷನ್ ಮಾಡಿದೆ. ಈ 85 ಇಯರ್ಸ್ ಏನಿತ್ತು, ಈ 85 ಇಯರ್ಸಲ್ಲಿ ಕೇವಲ 11 ಚೀಫ್ ಜಸ್ಟಿಸಸ್ ಮಾತ್ರನೇ ಇಲ್ಲಿ ವರ್ಕ್ ಮಾಡಿದ್ದು. ಮಡ್ರಾಸ್ ಹೈಕೋರ್ಟಲ್ಲಿ 11 ಚೀಫ್ ಜಸ್ಟಿಸಸ್ ಮಾತ್ರ ವರ್ಕ್ ಮಾಡಿರೋದು. ಬಟ್ ವೆನ್ ಲೈಕ್ ಇಲ್ಲಿ 65 ಇಯರ್ಸಲ್ಲಿ ನಾವು ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 24 ಚೀಫ್ ಜಸ್ಟಿಸಸ್ ವರ್ಕ್ ಮಾಡಿದ್ದಾರೆ. ನೋಡಿ, 85 ಇಯರ್ಸ್ ಟೈಮಲ್ಲಿ ಬರೀ 11 ಚೀಫ್ ಜಸ್ಟಿಸಸ್ ಅಂದರೆ ಅಪ್ರಾಕ್ಸಿಮೇಟಾಗಿ ಇವರ ಒಂದು ಆವ್ರೇಜ್ ಟೆನ್ಯೂರ್ ಬಂದು 7 to 8 ಇಯರ್ಸ್ ಬರುತ್ತೆ ಟೆನ್ಯೂರ್. ವೆಲ್ ಕಂಪೇರ್ ಟು ದಿಸ್ ಇಲ್ಲಿ ಆವ್ರೇಜ್ ನಾವು ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 2.75 ಇಯರ್ಸ್, ಅಪ್ರಾಕ್ಸಿಮೇಟ್ಲಿ 3 ಇಯರ್ಸ್ ಅಂತ ನಾವು ತೊಗೊಬೋದು ಅಷ್ಟೇ. ಸೊ ವಿಚ್ ಇಸ್ ವೆರಿ ಶಾರ್ಟ್ ಕಂಪೇರ್ ಟು ದಿಸ್ 7 to 8 ಇಯರ್ಸ್. ಸೊ ಹಾಗಾಗಿ ಅಂದರೆ ಈಗ ನಾವು ಬ್ರಿಟಿಷ್ ಲೈಕ್ ಬಿಫೋರ್ ಇಂಡಿಪೆಂಡೆನ್ಸೇ ಈ ರೀತಿಯಾದ ಒಂದು ಟೆನ್ಯೂರನ್ನು ಕೊಟ್ಟು
ಅಷ್ಟು ಪವರನ್ನು ನಾವು ಚೀಫ್ ಜಸ್ಟಿಸ್ಗೆ ಕೊಡ್ತಾ ಇದ್ದೀವಿ ಅಂತಂದರೆ ವೈ ನಾಟ್ ಆಫ್ಟರ್ ಇಂಡಿಪೆಂಡೆನ್ಸ್? ಸೊ ಈಗಲೂ ಕೂಡ ನಾವು ಆ ಒಂದು ಸಿಸ್ಟಮನ್ನು ತರಬಹುದು, ಬಟ್ ವಿ ನೀಡ್ ಇನ್ ಸಪೋರ್ಟ್ ಆಫ್ ಎಲ್ಲರ ಸಪೋರ್ಟ್ ಬೇಕು. ಫ್ರಮ್ ಬಾರ್ ಕೌನ್ಸಿಲ್ ಇರ್ಬೋದು, ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ, ಬಾರ್ ಕೌನ್ಸಿಲ್ ಇರ್ಬೋದು, ಇಲ್ಲ ಗವರ್ನಮೆಂಟ್ ಇರ್ಬೋದು, ಪ್ರತಿಯೊಬ್ಬರ ಒಂದು ಸಹಕಾರ ಈ ಒಂದು ನಿಟ್ಟಿನಲ್ಲಿ ಇದ್ದರೆ ಈ 7 to 8 years ಏನು ಟೆನ್ಯೂರ್ ಕೊಡಬೇಕು ಚೀಫ್ ಜಸ್ಟಿಸ್ ಅವರಿಗೆ, ಆ ಒಂದು ಟೆನ್ಯೂರನ್ನು ಒದಗಿಸಿದರೆ ಏನು ಕೋರ್ಟ್ಸ್ನ ಪ್ರಾಬ್ಲಮ್ಸ್, ಹಲವಾರು ಪ್ರಾಬ್ಲಮ್ಸ್ಗಳಿವೆ, ಅವನ್ನು ನಾವು ಎಫೆಕ್ಟಿವ್ ಆಗಿ ಸಾಲ್ವ್ ಮಾಡ್ಬೋದು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ನಿನ್ನೆ WHO ಏನಿದೆ ಇದು ವರ್ಲ್ಡ್ ಮಲೇರಿಯಾ ರಿಪೋರ್ಟ್ ಅನ್ನೋ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದೆ 2024 ನಿನ್ನೆ ಅಂತಂದರೆ ಡಿಸೆಂಬರಲ್ಲಿ ವರ್ಲ್ಡ್ ಮಲೇರಿಯಾ ರಿಪೋರ್ಟನ್ನು WHO ರಿಲೀಸ್ ಮಾಡಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಈ ಒಂದು ರಿಪೋರ್ಟ್ ಪ್ರಕಾರ ಏನು ಹೇಳ್ತಾ ಇದೆ ಅಂದರೆ, ಸೌತ್ ಈಸ್ಟ್ ಏಷ್ಯಾ ರೀಜನ್ ಏನಿದೆ, ಸೌತ್ ಈಸ್ಟ್ ಏಷ್ಯಾ ರೀಜನ್ ಬಂದು ಅಪ್ರಾಕ್ಸಿಮೇಟಾಗಿ 1.5% ಕೇಸಸ್ ಗ್ಲೋಬಲ್ಲಿಯಲ್ಲಿ ಇರುವಂತಹ ಗ್ಲೋಬಲಿ ಕಂಪೇರ್ ಮಾಡಿದಾಗ, ಅಂದರೆ ಪ್ರಪಂಚದಾದ್ಯಂತ ಇರುವಂತಹ ಮಲೇರಿಯಾ ಕೇಸಸ್ಸಲ್ಲಿ ಸುಮಾರು 1.5%ರಷ್ಟು ಕೇಸಸ್ ಸೌತ್ ಈಸ್ಟ್ ಏಷ್ಯಾ ರೀಜನ್ನಲ್ಲಿ ಇದೆ. ಈ 1.5% ಏನಿದೆ, ಈ 1.5% ಅಷ್ಟರಲ್ಲಿ ಅರ್ಧದಷ್ಟು ಕೇಸಸ್ಸು ಬರೀ ಭಾರತದಲ್ಲಿನೇ ಮಲೇರಿಯಾ ಕೇಸಸ್ ಇದೆ ಅಂತ ಕೂಡ ಇಲ್ಲಿ ನಮಗೆ ಮತ್ತೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೆಕೆಂಡ್ ಇನ್ಫಾರ್ಮೇಷನ್ ಏನು ಹೇಳುತ್ತೆ ಅಂದರೆ, ಇಂಡಿಯಾ ಮತ್ತು ಇಂಡೋನೇಷ್ಯಾ, ಭಾರತ ಮತ್ತು ಇಂಡೋನೇಷ್ಯಾ ಎರಡೂ ಸೇರಿ 88% ಆಫ್ ಮಲೇರಿಯಾ ಡೆತ್ಸ್ ಏನಾಗ್ತಾ ಇದೆ ರೀಜನಲ್ಲಿ, ಇದೇ ಸೌತ್ ಈಸ್ಟ್ ಏಷ್ಯಾ ರೀಜನಲ್ಲಿ ಮಲೇರಿಯಾ ಡೆತ್ಸ್ ಏನಾಗ್ತಾ ಇದೆ, ಅದರಲ್ಲಿ ಆಗ್ತಾ ಇರುವಂತಹ 88% ಡೆತ್ಸ್ ಏನಿದೆ ಇಂಡಿಯಾ ಇಂಡೋನೇಷ್ಯಾಯಿಂದನೇ ಆಗ್ತಾ ಇದೆ ಅನ್ನೋದು ಮತ್ತೊಂದು ಇನ್ಫಾರ್ಮೇಷನ್. ಮತ್ತು ಇನ್ನು ಏನು ಡೇಟಾ ಕೊಡುತ್ತೆ ಅಂದರೆ, 2022-23 ಇಯರಲ್ಲಿ 4 ಕಂಟ್ರಿಗಳು ಮಲೇರಿಯಾ ಬರ್ಡನನ್ನು ರೆಡ್ಯೂಸ್ ಮಾಡಿದ್ದಾರೆ. ಯಾವ ದೇಶಗಳು ರೆಡ್ಯೂಸ್ ಮಾಡಿದ್ದಾರೆ ಅಂತ ಅಂದರೆ, ಬಾಂಗ್ಲಾದೇಶ್ ರೆಡ್ಯೂಸ್ ಮಾಡಿದೆ, ಭಾರತ ರೆಡ್ಯೂಸ್ ಮಾಡಿದೆ, ಮತ್ತು ಇಂಡೋನೇಷ್ಯಾ ರೆಡ್ಯೂಸ್ ಮಾಡಿದೆ, ಮತ್ತು ನೇಪಾಳ್. ಈ 4 ದೇಶಗಳು ರೆಡ್ಯೂಸ್ ಮಾಡಿದೆ 2022-2023 ಮಲೇರಿಯಾ ಕೇಸಸನ್ನು. ಇನ್ನು ಕೆಲವು ಕಂಟ್ರೀಸ್ ಅಂದರೆ ಈಗ ಇದೇ ಪೀರಿಯಡಲ್ಲೇನೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕೊರಿಯಾ ಮತ್ತು ಥೈಲ್ಯಾಂಡು ಮತ್ತು ಮಯನ್ಮಾರ್, ಈ 3ರಲ್ಲಿ ಕೇಸಸ್ ಇನ್ಕ್ರೀಸ್ ಆಗಿದೆ. ಮತ್ತು 0 ಇನ್ಸಿಡೆನ್ಸ್ ಕೇಸಸ್ ಎಲ್ಲೆಲ್ಲಿದೆ ಅಂತಂದರೆ, ತಿಮೋರ್ ಲೆಸ್ತೆ ಮತ್ತು ಭೂತಾನಲ್ಲಿ 0 ಕೇಸಸ್ ಆಫ್ ಮಲೇರಿಯಾ ಇದೆ. ಮತ್ತು ಆ್ಯಸ್ ಆಫ್ 2024 ನವಂಬರ್ 2024 ಎಂಡ್ ಅಷ್ಟರಲ್ಲಿ ನೋಡಿದ್ರೆ ಸುಮಾರು 44 ಕಂಟ್ರಿಗಳು ಮತ್ತು 1 ಟೆರಿಟರಿ ಮಲೇರಿಯಾ ಫ್ರೀ ಅನ್ನೋ ಸರ್ಟಿಫಿಕೇಟನ್ನು WHO ಇಂದ ಪಡೆದಿದೆ. ಸೊ WHO ವರ್ಲ್ಡ್ ಮಲೇರಿಯಾ ರಿಪೋರ್ಟನ್ನು ಕೊಟ್ಟಿದೆ, ಹಾಗೆ ಮಲೇರಿಯಾ ಫ್ರೀ ಅನ್ನೋ ಸರ್ಟಿಫಿಕೇಟನ್ನು ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಡುತ್ತೆ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.